ಸ್ಟೇಟ್ಮೆಂಟ್ ದಯಮಾಡಿ ಸರ್ ನೋಡಿ ಮಾಡಿ ಹೇಳಿ ಸರ್, ಯಾಕಂದ್ರೆ ತುಂಬಾ ನೋವಾಗಿರುತ್ತೆ. ಈ ಸಮಯದಲ್ಲಿ ನೀವು ಹೇಳೋ ಹೇಳಿಕೆಗಳು ತುಂಬಾ ಹರ್ಟ್ ಆಗುತ್ತೆ. ದಯವಿಟ್ಟು ತಾವು ಉನ್ನತ ಹುದ್ದೆಯಲ್ಲಿ ಇರ್ತೀರಾ, ನಿಮ್ಗೆಲ್ರಿಗೂ ಹೇಳೋಷ್ಟು ದೊಡ್ಡವನಲ್ಲ, ಅಷ್ಟು ತಿಳುವಳಿಕೆ ನಮ್ಗಿಲ್ಲ. ದಯವಿಟ್ಟು ಹಂಗೆಲ್ಲ ಹರ್ಟ್ ಮಾಡಬೇಡಿ ಅವ್ರಿಗೆ. ಆ ಕುಟುಂಬಕ್ಕೆ ತುಂಬಾ ಆಲ್ರೆಡಿ ನೋವಾಗಿದೆ. ಎರಡನೇದು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ತ್ವರಿತಗತಿ ನ್ಯಾಯಾಲಯದಲ್ಲಿ ಕೋರ್ಟಲ್ಲಿ ಕೇಸ್ ಇಮಿಡಿಯೇಟ್ ಸಾಲ್ವ್ ಆದ್ರೆ ಅವ್ರಿಗೊಂದು ಚೂರು ನ್ಯಾಯ ಸಿಗುತ್ತೆ. ಅವ್ರ ತಾಯಿ ಸ್ಟೇಟ್ಮೆಂಟ್ ನಾನೊಂದಷ್ಟು ನೋಡ್ತಾ ಇದ್ದೆ. ನಮ್ಮ ಹುಡುಗ ಅಂತವ್ನಲ್ಲ ರೀ, ಏನೋ ಪಾಪ ಚೂರು ಹಿಂಗೆ ಮಾಡ್ಬಿಟ್ಟಿದ್ದಾನೆ. ಅದು ಇನ್ಸಿಡೆಂಟ್ ಇದು ಅಚಾನಕ್ ಆಗಿ ಮಾಡಿದ್ರೆ ಒಂದ್ಸಲ ಚುಚ್ತಾನೆ. ಬಲವಂತವಾಗಿ ಕೊಲೆ ಮಾಡ್ಬೇಕು ಅಂತ ಬಂದಾಗ ಮಾತ್ರ 25ರಿಂದ 27 ಸೆಕೆಂಡ್ 9 ಸಲ ಚುಚ್ಚಕ್ಕೆ ಸಾಧ್ಯ. ಅಚಾನಕ್ ಆಗಿ ಹೊಡೆದ್ರೆ ಒಂದ್ಸಲ ಇಂಟೆನ್ಷನ್ಲಿ ಅಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಒಂದ್ ಏಟ್ ಹೊಡೆದ್ರೆ ಕೋಪದಲ್ಲಿದ್ರು ಒಂದ್ ಏಟ್ ಹೊಡೆದ್ಬಿಡ್ಬೋದಾಯ್ತು, ಒಂದ್ಸಲ ಚುಚ್ಬಿಡ್ಬೋದಾಯ್ತು. ಯಾಕೆ ಬದುಕೋತಾ ಇದ್ರು. ಈತ 9 ಸಲ ಚುಚ್ಚಿದಾನೆ. ಅವ್ರ ತಾಯಿ ಬಂದು ಹೇಳ್ತಾರೆ, ನನ್ ಮಗ ಅಂತವನಲ್ರಿ ಪಾಪ ಅವ್ನು ಹಿಂಗ ಆಗ್ಬಿಟ್ಟಿದ್ದಾನೆ, ಅವಳೇ ಅವ್ನು ಹಿಂದೆ ಬಿದ್ದಿದ್ದು ಅಂತ ಕೂಡ ಮನ ಸ್ಟೇಟ್ಮೆಂಟ್. ಇವ್ರ ಮಗ ಸಲ್ಮಾನ್ ಖಾನ್, ಇವನು ಇಡೀ ಇಂಡಸ್ಟ್ರಿ ಎಲ್ಲರೂ ಕೂತ್ಕೊಂಡು ಹಿಂಗೆ ಇದೆಲ್ಲ ಸ್ಟೇಟ್ಮೆಂಟ್ಗಳು ಕೊಡಬಾರದು. ಎರಡನೇದು, ಮುಸ್ಲಿಮರ ಅವ್ರಿಗೆ ನಿಮ್ ಬದುಕೋ ಹಕ್ಕಿದೆ, ಇದು ನಿಮ್ಮ ದೇಶ ಕೂಡ ಹೌದು, ನೀವು ಬದುಕಿ, ಸಂವಿಧಾನ ನಿಮ್ಗೆಲ್ಲ ಕೊಟ್ಟಿದೆ. ನಿಮ್ಮವ್ರು ಮದುವೆ ಮಾಡ್ಕೊಂಡು ನೀವು ಚೆನ್ನಾಗಿರಿ, ನಿಮ್ಗೆ ಯಾಕ್ರಿ ಬೇಕಿವಲ್ಲ. ನಿಮ್ಗೊಂಚೂರು ಕಾಮನ್ ಸೆನ್ಸ್ ಅನ್ನೋದಿದ್ರೆ ಇಂಥ ಅಯೋಗ್ಯರನ್ನ ಮಟ್ಟ ಹಾಕಿ. ನಾನು ಹೇಳ್ತಾ ಇರೋದು, ಇಂಥ ಅಯೋಗ್ಯರಿಗೆ ಒಂಚೂರಾದ ಕಾಮನ್ ಸೆನ್ಸ್ ಇದ್ರೆ ಅವ್ರ ಪೇರೆಂಟ್ಸ್ಗೆ, ನನ್ನ ಪೇರೆಂಟ್ಸ್ಗೆ ಹೇಳ್ತಾ ಇರೋದು, ಅವ್ರ ಪರ ವಕಾಲತ್ ವಹಿಸೋದು ನಿಲ್ಲಿಸ್ಕೊಡಿ. ಇಂಥದ್ದು ಯಾವುದೇ ಕಾರಣಕ್ಕೂ ವಕಾಲತ್ ವಹಿಸಬಾರ್ದು. ಮುಸ್ಲಿಮರ್ ನಾನೇ ಹೇಳೋದ್ರಲ್ಲಿ, ನಿಮ್ಮ ಧರ್ಮದವ್ರು ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿದೆ, ನಿಮ್ಗೆ ಯಾಕೆ ಬೇಕು ಹಿಂದೂ ಹುಡುಗಿರ ಸಹವಾಸ, ಹಿಂದೂಗಳ ಸಹವಾಸ ನಿಮ್ಗೆ ಯಾಕ್ರಪ್ಪ ಬೇಕು? ದಯವಿಟ್ಟು ಇದೆಲ್ಲ ಆಗ್ಬಾರದು. ನಿಮ್ಮವ್ರದೇನಿದೆ ನೋಡ್ಕೊಂಡು ನೀವು ಚೆನ್ನಾಗಿರಿ. ಇವೆಲ್ಲ ಮಾಡೋದೆಲ್ಲ ಚೆನ್ನಾಗಿರಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಯಾವುದು ಈ ತರ ಆಗ್ಬಾರದು ಅಂತ ನೀವೇನಾದ್ರು ಕೇಳೋದಿಲ್ಲ. ಬೇರೆ ಬೇರೆ ಘಟನೆಗಳನ್ನೆಲ್ಲ ಖಂಡಿಸ್ತಾರ. ಈ ಘಟನೆ ಇದುವರೆಗೂ ಮಾತಾಡಿಲ್ಲ. ಆಮೇಲೆ ಚಿತ್ರರಂಗದವರು ಇತ್ತೀಚೆಗೆ ದರ್ಶನ್ ಇರ್ಬೋದು, ಧ್ರುವ ಸರ್ಜಾ ಇರ್ಬೋದು, ಅವರೆಲ್ಲರೂ ಕೂಡ ಧ್ವನಿ ಎತ್ತಿದ್ದಾರೆ. ಧ್ರುವ ಅವರೇ ಕಳಿಸಿದ್ದು, ಬ್ರೋ ನಾನು ಹೋಗ್ಬೇಕಾಯ್ತು, ಮಾರ್ಟಿನ್ ಡಬ್ಬಿಂಗ್ ಇತ್ತು, ನೀವ್ ಹೋಗ್ತಾ ಇದ್ದೀರಾ ಅಂದ್ರು. ನೀವ್ ಹೋಗ್ತಾ ಇದೀನಿ ಬ್ರೋ, ಮೊದ್ಲು ನಮಗೋಸ್ಕರ ಅಟ್ಲೀಸ್ಟ್ ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಒಂದು, ನಿಜವಾಗ್ಲೂ ಮಾರ್ಟಿನ್ ಫೈನಲ್ ವರ್ಕ್ ನಡೀತಾ ಇತ್ತು, ಅದೇನೋ ಒಂದು ಚೂರು 3 ವರ್ಷ ಆಗಿತ್ತು ಆ ಪ್ರಾಜೆಕ್ಟ್. ಅದೊಂದು ಸಮಸ್ಯೆ ತುಂಬಾ ನೊಂದ್ಕೊಂಡಿದ್ದಾರೆ ಅವರು, ಅದು ನಿಜ. ಅದು ನಮ್ ದರ್ಶನ್ ಸರ್ ಎಲ್ಲರಿಗೂ ನೋವಾಗಿದೆ. ವಿಷಯ ಪಕ್ಕಕ್ಕೆ ಹೇಳಿ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾವ್ದಾದ್ರು ಒಬ್ಬ ಕಲಾವಿದ ಬಂದ್ರೆ ಕ್ಯಾನ್ವಾಸ್ಗೆ ಅಂತ ಬರ್ತಾರೆ, ಎಲೆಕ್ಷನ್ ಕ್ಯಾನ್ವಾಸ್ಗೆ ಅಂತ ಎಲ್ಲರೂ ಬರ್ತಾರಲ್ಲ, ಸಂತೋಷ. ಯಾರಾದ್ರೂ ಒಬ್ರು ಇಂಥ ಇನ್ಸಿಡೆಂಟ್ಗಳಾದಾಗ ಹೋರಾಟ ಮಾಡಿ ನ್ಯಾಯ ಕೊಡ್ಸಿದ್ದೀರಾ? ಇಲ್ಲ. ನಮ್ ಕಲಾವಿದರಿಗೆ ಯಾಕೆ ನೀವು ತಲೆ ಮೇಲೆ ಕೂರಿಸ್ಕೋತೀರಾ? ಸಿಕ್ಕಾಗ ಮಾತಾಡ್ಸಿ, ಹಾಯ್ ಪ್ರಥಮ್ ನಿಮ್ ಸಿನಿಮಾ ನೋಡಿದೆ, ನಿಮ್ದು ಇದಾಯ್ತು, ಸಂತೋಷ, ನಮಗ್ ತಲೆ ಮೇಲೆ ಎತ್ಕೊಂಡು ಮರಿಬೇಡಿ. ಆಗ ಏನಾಗುತ್ತೆ, ನಿಮ್ಗೆ ಇಂಥ ಪ್ರಾಬ್ಲಮ್ಗಳಾದಾಗ ನಾವು ಧ್ವನಿ ಎತ್ತಕ್ಕಾಗಲ್ಲ. ಒಂದು ಪ್ರತಿಭಟನೆ ಮಾಡಿ ಹೋರಾಟ ಮಾಡೋರು ನ್ಯಾಯ ಕೊಡ್ಸಕ್ಕಾಗಲ್ಲ. ಯಾರು ಒಬ್ರು ಹೋರಾಟ ಮಾಡೋದು ಇದುವರೆಗೆ ನೋಡಿದೀವ? ಇಲ್ಲ ಅಂತ ಹೇಳಿದ್ಮೇಲೆ ಕಲಾವಿದರಾಗೋದು ಬಿಟ್ಬಿಡಿ, ಅವ್ನ ದೇವ್ರ ಮಾಡಿ ಕೂಡಿಸ್ಬೇಡಿ ನೀವು. ಜನಗಳಿಗೂ ನಾನು ಅಷ್ಟೇ ಹೇಳ್ತಾ ಇರೋದು. ಸೊ ತುಂಬಾ ಅಂದ್ರೆ ತುಂಬಾ ನಮಗೂ ನೋವಾಗಿದೆ, ನಮ್ಮ ಚಿತ್ರರಂಗದ ಎಲ್ರಿಗೂ ನೋವಾಗಿದೆ. ಸೊ ನೀವು ಯಾರು ಕ್ಯಾನ್ವಸ್ ಆಮೇಲೆ ವ್ಯಕ್ತಿಪರ ಕ್ಯಾನ್ವಸ್ ಮಾಡ್ತೀನಿ ಇವೆಲ್ಲ ಹೇಳ್ಬೇಡಿ. ಹಂಗಿದ್ದಾಗ ಆ ಕಾನ್ಸ್ಟಿಟ್ಯೂನ್ಸಿಲ್ ಸಮಸ್ಯೆ ಆದಾಗ ಧ್ವನಿಯಾಗಿ ನಿಂತ್ಕೊಳ್ಳಿ. ನಾನು ನಿಮ್ಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ಮಾತು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನೀವು 10 ವರ್ಷದಿಂದ ಅಧಿಕಾರದಲ್ಲಿದ್ದೀರಾ ಸರ್, ನೆಕ್ಸ್ಟ್ ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಿಮ್ಗೆ ಏನೇ ಆದ್ರೂ ಒಳ್ಳೇದಾಗ್ಲಿ ಸರ್, ಆದ್ರೆ ಒಂದು ಕಾನೂನ್ನ ಸ್ಟ್ರಿಕ್ಟ್ ಆಗಿ ತಗೊಂಡ್ಬನ್ನಿ. ಅಂತರ್ಧರ್ಮೀಯ ಮದುವೆ ಹಿಂದೂ ಹುಡುಗಿನ ಯಾರಾದ್ರೂ ಆಗ್ತಾರೆ ಅಂದ್ರೆ ಆಗಲೇ ಏನಕ್ಕೆ ಆಗ್ತಾರೆ, ನಿಮ್ಗೆ ಏನಕ್ಕೆ ಆಗ್ಬೇಕು, ಏನ್ ಲವ್ ಏನ್ ಮಾಡ್ತೀರಾ ಅವ್ರ ಜೊತೆ? ಅದೇ ತಾನು ಹೇಳ್ತಾರ, ಅದೇ ತಾನು ಆಗ್ತದೆ. ಇಷ್ಟು ಕ್ರೌರಿಯಲ್ಲಿ ನಿಮ್ ಸಮುದಾಯದಲ್ಲಿ ನಿಮ್ ಮದುವೆ ಆಗ್ರಿ, ಯಾವ ಲವ್ ಮಾಡಿ ನೀವೇನ್ ಮಾಡ್ತೀರಾ ಅಂತ ಆಫ್ ಮಾಡಿ. ನಿಮ್ ಸಮುದಾಯದವ್ರನ್ನೇ ಆಗಿ, ನೀವು ಚೆನ್ನಾಗಿ ನಿಮ್ದೇನಿದೆ ನೀವು ನೋಡ್ಕೊಂಡು. ಹಿಂದೂ ಹುಡುಗಿರ ಜೊತೆ ನಿಮ್ಗೆ ಏನ್ ಕೆಲಸ ಅಂತ ಏನ್ ಕೊಡಕ್ ಹೋಗ್ತಿದ್ರ ಮೆಸೇಜ್? ಅವ್ರು ನೋಡಿ ಏನ್ ಲವ್ ಆಗತ್ತೆ ನಿಮ್ದಲ್ಲೇ ಮಾಡ್ಕೊಡ್ರಿ. ಅದೇನ್ ನೀವ್ ಯಾರು ಬೇಕು ಮದುವೆ, 1 ಅಲ್ಲ 2 ಅಲ್ಲ 5 ಆಗಿ ನಿಮ್ ಯಾರು ಕೇಳ್ತಾರೆ? ನಿಮ್ ಯಾರು ಕೇಳ್ತೀವ? ಸೊ ಇನ್ನೊಂದ್ಸಲ ಹಿಂದೂಗಳ ತಂಟೆಗೆ ಬರ್ಬೇಡಿ. ನಿಮ್ಗೆ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು